ಲಾವಣ್ಯ ಅವರ ಮೃತದೇಹದ ಮುಂದೆ ಅವರ ಅಮ್ಮ ಕಣ್ಣೀರಿಡ್ತಾ ಇರುವಂತಹ ದೃಶ್ಯಗಳನ್ನು ಇವತ್ತು ನಾವು ನೋಡಿದರೆ ಖಂಡಿತವಾಗ್ಲೂ ಎಂತಹ ಕಟುಕರಿಗಾದರೂ ಆ ದೃಶ್ಯ ನೋಡಿದರೆ ಕರುಳು ಕಿತ್ತು ಬರುತ್ತೆ. ಯಾಕಂದರೆ ಹೆತ್ತ ತಾಯಿಯ ಒಂದು ಹೃದಯ ಅದು. ಮಗಳನ್ನು ಆ ಸ್ಥಿತಿಯಲ್ಲಿ ನೋಡುವಾಗ ತಾಯಿಗೆ ಪಾಪ ಯಾವ ರೀತಿಯ ಒಂದು ಸಂಕಟ ಆಗಲಿಕ್ಕಿಲ್ಲ. ನಿನ್ನೆಯಿಂದ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಡಿಯೋವನ್ನು ನೋಡುವಾಗ ಯಾರೋ ನಮ್ಮ ಮನೆಯ ತಂಗಿಯೋ ಅಥವಾ ಅಕ್ಕನೋ ನಮ್ಮ ಮನೆಯ ಹುಡುಗಿನೋ ಅನ್ನುವ ರೀತಿಯಲ್ಲಿ ನಮಗೆ ಅಷ್ಟು ಕೋಪ ಬರಬೇಕಿದ್ರೆ ಆ ತಾಯಿಗೆ ಎಷ್ಟು ಕೋಪ ಬರಲಿಕ್ಕಿಲ್ಲ. ಇವತ್ತು ಬೆಳಗ್ಗೆ ಮಾತಾಡ್ತಾ ಆಕ್ರೋಶದಲ್ಲಿ ಆ ತಾಯಿ ಹೇಳ್ತಾ ಇದ್ರು, ರೂಪ ನನ್ನ ಕೈಗೆ ತಂದು ಕೊಡಿ, ಅವನನ್ನು ಇಲ್ಲಿ ಕರ್ಕೊಂಡು ಬನ್ನಿ, ನಾನೇ ಆತನನ್ನು ಸಾಯಿಸ್ತೇನೆ. ನನ್ನ ಮಗಳನ್ನು ಆ ರೀತಿ ಭೀಕರವಾಗಿ ಕ್ರೂರವಾಗಿ ಕೊಂದ ಪಾಪಿಗೆ ನಾನೇ ಶಿಕ್ಷೆ ಕೊಡ್ತೇನೆ ಅಂತೇಳಿ. ಯಾಕಂದ್ರೆ ನಾವು ನಮ್ಮ ದೇಶದಲ್ಲಿ ನೋಡಿದ್ದೇವೆ ಏನಾಗುತ್ತೆ ನಮ್ಮ ಕಾನೂನು. ಇವತ್ತು ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಆತ ಇಲಿಪಾಶನ್ನು ತೆಗೆದುಕೊಂಡಿದ್ದಾನೆ. ಇನ್ನು 2-3 ದಿವಸ ಹಾಸ್ಪಿಟಲ್, ಆ ನಂತರ ಆತನನ್ನು ಕರ್ಕೊಂಡು ಬಂದು ಸ್ಥಳ ಮಹಜರು, ಆ ನಂತರ ಆತ ಬಳಸಿರುವಂಥ ಆಯುಧ ಅಲ್ಲೇ ಇದೆ, ಬಿಸಾಕಿ ಹೋಗಿಲ್ಲ ಎಲ್ಲೂ ಕೂಡ, ಅಲ್ಲೇ ಸಿಕ್ಕಿದೆ, ಮೊಬೈಲ್ ಸಿಕ್ಕಿದೆ. ಇನ್ನು ಒಂದು ಸಮಯ 4-5 ದಿವಸ ಪೊಲೀಸ್ ಇನ್ವೆಸ್ಟಿಗೇಷನ್, ಆ ನಂತರ ಕೋರ್ಟಿಗೆ ಹಾಜರು ಮತ್ತು ಜೈಲಿಗೆ. 2-3 ವರ್ಷನೂ ಆದಮೇಲೆ ಆತ ಹೊರಗೆ ಬರ್ತಾನೆ. ಆದರೆ ತನ್ನ ಮಗಳನ್ನು ಕಳ್ಕೊಂಡಿರುವ ಆ ತಾಯಿಗೆ, ಆ ತಂದೆಗೆ, ಅವಳ ಅಕ್ಕನಿಗೆ ಆ ನೋವನ್ನು ಸಹಿಸುವಂಥದ್ದು, ಮಗಳನ್ನು ನೆನೆದು ಪ್ರತಿದಿನ ಸಾಯ್ತಾರಲ್ವ ಆ ತಂದೆ ತಾಯಿ. ಈಗ ಚೇತನ್ಗೆ ನಾನು ಪ್ರೀತಿ ಮಾಡಿದ್ದು ಸಿಕ್ಕಿಲ್ಲ ಅಂತ ಎಷ್ಟು ಸಿಟ್ಟಿದೆನಾ, ಅಷ್ಟೇ ಸಿಟ್ಟು ಆ 20 ವರ್ಷ ಸಣ್ಣ ಮಗುವಿನಿಂದ ಇಷ್ಟು ದೊಡ್ಡದು ಮಾಡಿ ಆ ಮಗಳನ್ನು ಸಾಕಿ ಸಲಹಿ ಬೆಳೆಸಿದ್ದ ಆ 2 ಹೃದಯಕ್ಕೆ ಎಷ್ಟು ಸಿಟ್ಟಿರಲಿಕ್ಕಿಲ್ಲ. ಹಾಗಿದ್ರೆ ಕಣ್ಣ ಮುಂದೆನೇ ಅಷ್ಟು ಕ್ರೂರವಾಗಿ ತನ್ನ ಮಗಳನ್ನು ಕೊಂದಿದ್ದಾರೆ. ಆ ಮೃತದೇಹವನ್ನು ನೋಡುವಾಗ ಆ ತಂದೆ ತಾಯಿಗೆ ಇರುವಂತಹ ಆ ನೋವು, ಆಕ್ರೋಶ, ಸಂಕಟ. ಆಯ್ತಪ್ಪ, ನಿಮಗೇನಾದರೂ ಮನಸ್ಸು ಇದೆ ಅಥವಾ ಇನ್ನಿತರ ಹಲವಾರು ಕಾರಣಗಳಿದೆ, ಕೂತು ಮಾತಾಡ್ಬೋದು, ಏನಾದರೂ ಮಾಡ್ಬೋದು. ನೀನು ತಂದೆಗೆ ಕಾಲ್ ಮಾಡಿ, ಏನು ಲಾವಣ್ಯನ ಅಪ್ಪನಿಗೆ ಫೋನ್ ಮಾಡಿ ನಾನು ಕೊಂದಿದ್ದೇನೆ ಅಂತ ಫೋನ್ ಮಾಡಿ ಹೇಳ್ತೀಯಂತಾದರೆ ಎಷ್ಟರ ಮಟ್ಟಿಗೆ ನಿನ್ನಲ್ಲಿ ಕ್ರೂರತ್ವ ತುಂಬಿಕೊಂಡಿದೆ ಅನ್ನೋದಕ್ಕೆ ಸಾಕ್ಷಿ. ಏನು ನೀನು ಒಲಿಂಪಿಕ್ಸ್ಗೆ ಹೋಗಿ ಮೆಡಲ್ ತಂದು ಅಪ್ಪನಿಗೆ ಫೋನ್ ಮಾಡಿ ಹೇಳೋದಾ? ಇವತ್ತು ಅಲ್ಲಿ ಬಂದಿದ್ದಂತಹ ಪ್ರತಿಯೊಬ್ಬರು, ಅಂದರೆ ಈಗ ನಾಯಕರ ದೌಡು, ಗಣ್ಯರು, ಇವರು ಎಲ್ಲರೂ ಬಂದಿದ್ದಾರೆ. ಆದರೆ ಈ ಕ್ಷಣದಲ್ಲಿ ಆ ತಾಯಿಯನ್ನು ಸಮಾಧಾನ ಪಡಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ಹೆತ್ತ ತಾಯಿಗೆ ಮಾತ್ರ ಆ ಸಂಕಟ, ಹೆತ್ತ ತಾಯಿ ಮತ್ತು ತಂದೆಗೆ. ಇಲ್ಲಿ ನಾವು ತಾಯಿ ಬಗ್ಗೆ ಮಾತ್ರ ಹೇಳೋದಲ್ಲ, ಆ ತಂದೆಯ ಕಣ್ಣೀರು ಮಗಳನ್ನು ನೋಡಿ ಪ್ರೀತಿ ಅಂತ ಅವರು ಅಳುತ್ತಾ ಆ ಸ್ಥಳದಲ್ಲಿ ಅವರು ದುಃಖದಿಂದ ಇದ್ದಂತಹ ದೃಶ್ಯಾವಳಿಗಳು ಅಲ್ಲಿ ನೆರೆದಿದ್ದ ಎಲ್ಲರನ್ನ ಕಣ್ಣೀರು ಸುರಿಸುವಂತೆ ಮಾಡಿದೆ.